ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಯಾಕೆ ಸೈಲೆಂಟ್ ಆಗಿದ್ಯಾ? ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು, ಆ ಥರನೇ ಮಾಡ್ಸೋಣ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮು. ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಿಸಿ, ನನಗೂ ಅದೇ ಇಷ್ಟ ಆಗುತ್ತೆ. ಅಯ್ಯೋ ಮೇಡಮ್, ನೀವು ಹೀಗೆ ಹೇಳಿದ್ರೆ ಹೇಗೆ? ನಿಮ್ಗೆ ಯಾವ್ದು ಇಷ್ಟ ಅಂತ ಖುಷಿಯಿಂದ ಹೇಳಿ. ಯಾಕಂದ್ರೆ ನಮ್ಮ ಬಡ ಬಾಸು ನಿಮ್ಮ ಸೀಮಂತನ ತುಂಬಾ ಗ್ರ್ಯಾಂಡ್ ಆಗಿ ಲಾವಿಶ್ ಆಗಿ ಮಾಡಬೇಕು ಅಂತ ಇದ್ದಾರೆ. ಹೌದು ಆರ್ತಿ, ನಿಮ್ಮ ಸೀಮಂತನ ತುಂಬಾ ಲಾವಿಶ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಹೇಳಿ, ಅದೇ ರೀತಿ ಎಲ್ಲವೂ ಪ್ಲಾನ್ ಮಾಡಿ ಮಾಡ್ತೀವಿ. ಹೌದಕ್ಕ, ಇದೆಲ್ಲ ನಿನ್ನ ಖುಷಿಗೋಸ್ಕರನೇ ಮಾಡ್ತಿರೋದು. ನೀನು ಹೇಳು ಯಾವ್ದು ಇಷ್ಟ ಆಯ್ತು ಅಂತ. ಅಮ್ಮು, ನಿಜ ಹೇಳಬೇಕು ಅಂದರೆ ನನಗೆ ಯಾವ ಥೀಮು ಇಷ್ಟ ಆಗ್ತಿಲ್ಲ. ಹೆಂಡತಿ ಏನ್ರ ಹೇಳ್ತಾ ಇದ್ದೀರಾ? ನಿಮ್ಗೆ ಯಾವ್ದು ಇಷ್ಟ ಆಗಲಿಲ್ವಾ? ಹೌದು ವಿಕ್ಕಿ, ನನಗೆ ನಮ್ಮ ಸಂಪ್ರದಾಯ ಪ್ರಕಾರ ಹಸಿರು ಸೀರೆ ಉಟ್ಕೊಬೇಕು, ಎಲ್ಲರೂ ನನಗೆ ಬಳೆ ತೊಡಿಸ್ಬೇಕು, ನನಗೆ ನನ್ನ ಮಗುಗೆ ಆಶೀರ್ವಾದ ಮಾಡಬೇಕು. ಇದೇ ನನಗಿಷ್ಟ. ಇದೆಲ್ಲ ನನಗಿಷ್ಟ ಆಗಲ್ಲ. ನೋಡಿ, ಆರ್ತಿಯವರು ತುಂಬ ಮುಗ್ಧತೆಯಿಂದ ಮಾತಾಡ್ತಾ ಇದ್ದಾರೆ. ಗರ್ಭಿಣಿ ಹೆಣ್ಣವಳು, ಅವಳು ಏನು ಬಯಸ್ತಾ ಇದ್ದಾಳೋ ಅದನ್ನೇ ಮಾಡಿ. ಸರಿ, ಒಟ್ಟಿನಲ್ಲಿ ನಮಗೆ ನಿಮ್ಮ ಖುಷಿ ಇಷ್ಟ. ನಿಮ್ಗೆ ಈ ಥರನೇ ಓಕೆ ಅಂದರೆ ಅದೇ ರೀತಿ ಪ್ಲಾನ್ ಮಾಡೋಣ. ಅಷ್ಟೇ ತಾನೇ ಹೆಂಡತಿ? ನಿಮ್ಮ ಆಸೆನೇ ನಮ್ಮ ಆಸೆ. ನಿಮ್ಗೇನು ಇಷ್ಟನೋ ಹಾಗೆ ಮಾಡ್ತೀವಿ. ಹೌದಕ್ಕ, ನೀನೇನೋ ತಲೆ ಕೆಡ್ಸ್ಕೊಬೇಡ. ನಿನ್ನ ತಲೆಯಲ್ಲಿ ಏನಿದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗಿದೆ. ಎಲ್ಲನೂ ನಾವು ನೋಡ್ಕೋತೀವಿ. ರೌಡಿ ಮೇಡಮ್, ಮರಿ ಹೊಡಿಸ್ತಾ ಇದ್ದೀರಲ್ವಾ? ನಿಮ್ಮನ್ನೇ ಕಡಿಯೋಣ ಅಂತ ಇದ್ದೀವಿ. ಈ ರೌಡಿ ಮೇಡಮು ನನ್ನ ಕೈಲಿ ಯಾವ ಕೆಲಸ ಆಗಲ್ವೋ ಅದನ್ನೇ ನನ್ನ ತಲೆಗೆ ಒಪ್ಪಿಸ್ತಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಲ್ವಲ್ಲಪ್ಪ. ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ವಿಚಾರನ ತಿಳಿಸ್ಬಿಡೋಣ. ಗಿರಿ, ಕಾಲ್ ರೌಡಿ ಮೇಡಮ್. ಇದ್ಯಾಕೆ ವರ್ಕ್ ಆಗ್ತಲ್ಲ? ಗಿರಿ ಅಂತ ಇದ್ದೀನಿ. ಸಾರಿ. ಹೇ ಸಿರಿ, ಕಾಲ್ ರೌಡಿ ಮೇಡಮ್. ಹಲೋ ಮೇಡಮ್, ಅದು ಬಳೆಗಾರ. ನೋಡ್ರಿ, ನಿಮ್ಮ ಕತೆ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಇವತ್ತು ನಾನು ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ಈ ರೌಡಿ ಬೇಬಿ ಏನು ಅಂತ ತೋರಿಸ್ಬೇಕಾಗುತ್ತೆ. ಹಾಗಲ್ಲ ಮೇಡಮ್. ಹಾಗೂ ಇಲ್ಲ ಹೀಗೂ ಇಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಇಲ್ಲ ಅಂದ್ರೆ ಈ ರೌಡಿ ಬೇಬಿ ಕೈಯಲ್ಲಿ ಅನ್ಯಾಯವಾಗಿ ಕೊಲೆ ಆಗ್ಬಿಡ್ತೀರಾ ಅಷ್ಟೇ. ಮೇಡಮ್, ಇಷ್ಟು ಚಿಕ್ಕ ತಪ್ಪಿಗೆ ಯಾಕೆ ಮೇಡಮ್ ಇಂಥ ದೊಡ್ಡ ಶಿಕ್ಷೆ? ಸರಿ ಆಗಿದೆ, ನೀವು ಇವತ್ತು ಹುಡ್ಕೊಂಡು ಬರಲಿಲ್ಲ ಅಂತಂದ್ರೆ ಆಫೀಸಿಗಂತೂ ಬರಲೇಬೇಡಿ. ನಿಮ್ಮದು ಬ್ಯಾಲೆನ್ಸ್ ಸ್ಯಾಲ್ರಿ ಏನಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಬೇಕಿದ್ರೆ 1 ವರ್ಷದ ಸ್ಯಾಲ್ರಿನೆಲ್ಲ ಒಟ್ಟಿಗೆ ಕೊಡಿಸ್ತೀನಿ. ನಮ್ಮ ಆಫೀಸ್ ಬಾಗಿಲು ನಮ್ಮ ಮನೆ ಬಾಗಿಲು ಪರ್ಮನೆಂಟಾಗಿ ನಿಮ್ಮ ಪಾಲಿಗೆ ಮುಚ್ತು ಅಂತ ಅಂದ್ಕೊಳ್ತೀನಿ. ಸಾಧ್ಯ ಆದರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ. ನಿಮ್ಗೆ ಯಾರು ಕೆಲಸ ಕೊಡ್ತಾರೆ, ಆದರೆ ನಮ್ಮ ಮನೆ ಕಡೆ ತಲೆ ಕೂಡ ಹಾಕಬಾರ್ದು. ನಿಮ್ಮ ಮುಖ ತೋರಿಸ್ಬೇಡಿ. ಬಾಯ್ ಅಲ್ಲ, ಗುಡ್ ಬಾಯ್. ಹಲೋ ಮೇಡಮ್. ಹಲೋ ಹಲೋ. ಈಗ ಅಂತ ನಂಬ್ಕೊಂಡ್ರೆ ಯಾವುದೂ ಆಗಲ್ಲ. ಅದಕ್ಕೆ ಹೇಳೋದು, ಯಾರು ಸವಾಸ ಮಾಡಿದ್ರು ಈ ಶ್ರೀಮಂತರ ಸವಾಸ ಮಾಡಬಾರ್ದು ಅಂತ. ಎಲ್ಲರೂ ಬೆವ್ರು ಸುರಿಸ್ಕೊಂಡು ಕೆಲಸ ಮಾಡ್ತಾರೆ, ಆದರೆ ನಾನು ಇವ್ರ ಫ್ಯಾಮಿಲಿಗೋಸ್ಕರ ಆಫೀಸ್ಗೋಸ್ಕರ ಎಲ್ಲ ಸುರಿಸ್ಕೊಂಡು ಕೆಲಸ ಮಾಡಿದ್ದೀನಿ. ಅದಕ್ಕಾದರೂ ಒಂಚೂರು ಮರ್ಯಾದೆ ಬೇಡವಾ? ಗಂಡ ಹೆಂಡತಿ ಅಣ್ಣ ತಮ್ಮ ಎಲ್ಲರೂ ಸೇರಿಕೊಂಡು ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಕಾಂತನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ವೇ? ದೇವ್ರೆ, ಏನಪ್ಪ ಮಾಡಲಿ ಈಗ? ಹೌದಲ್ವಾ? ಇದಕ್ಕೆಲ್ಲ ಒಂದೇ ಸೊಲ್ಯೂಷನು. ಅಮ್ಮ ಸೀರಿ, ಕಾಲ್ ಬಡ ಬಾಸ್. ಹೇಳ್ಬೇಕಂತ ಬಡ ಬಾಸ್, ಈಗ ನೀವೇ ನನಗೆ ಕಾಪಾಡಬೇಕು. ಇಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ.
ಮನೆ ಮಠ ಮಾರ್ಕೋಬೇಕಾಗುತ್ತೆ. ಅಲ್ಲ ಸರಿ, ಇರೋ 10x10 ರೂಮ್ನು ಮಾರ್ಕೋಬೇಕಾಗುತ್ತೆ ಬಾಸ್. ನಿಮ್ಮೆಲ್ಲ ಇದ್ರೆ ತಾನೇ ಮಾರ್ಕೊಳ್ಳೋದಕ್ಕೆ ವಿಷಯ ಏನಂತ ಹೇಳಿ. ಬಾಸ್ ದಯವಿಟ್ಟು ನೀವು ರೌಡಿ ಮೇಡಮ್ ಥರನೇ ಮಾತಾಡ್ಬೇಡಿ. ನನಗೆ ಡೀಪ್ ಆಗಿ ಆರ್ಟಿಗೆ ಚಾಕು ಚುಚ್ಚಿದಂಗಾಗುತ್ತೆ. ಅಂತ ವಿಷಯ ಏನು ಅಂತ ಹೇಳ್ತೀರಾ ಇಲ್ಲ ಫೋನ್ ಕಟ್ ಮಾಡಲ್ಲ? ಬಾಸ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನು ಅಂದರೆ ಅಮೂಲ್ಯ ಮೇಡಮ್ಮು ಬಳೆಗಾರನ ಕರ್ಕೊಬ ಅಂತ ಹೇಳಿದರು. ನಾನು ದುರ್ಬಿ ಹಾಕ್ಕೊಂಡು ಊರೆಲ್ಲ ಹುಡುಕ್ಬಿಟ್ಟೆ, ಆದರೂ ಎಲ್ಲಿ ಒಬ್ಬ ಕೂಡ ಬಳೆಗಾರ ಸಿಗ್ತಾ ಇಲ್ಲ. ಬಳೆಗಾರನ ಕರ್ಕೊಂಬಂದಿಲ್ಲ ಅಂದರೆ ನನಗೆ 1 ವರ್ಷದ ಪೇಮೆಂಟ್ ಕೊಟ್ಬಿಟ್ಟು ಮನೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ, ಈಗಿನ ಕಾಲದಲ್ಲಿ ಬಳೆಗಾರರು ಸಿಗ್ತಾರಾ? ಹಲೋ ನೋಡಿ, ನಿಮ್ಮ ಮೌನದಲ್ಲೇ ಗೊತ್ತಾಗ್ತಾ ಇದೆ ಸಿಗಲ್ಲ ಅಂತ. ಈಗಿನ ಕಾಲದ ಹೆಣ್ಮಕ್ಳು ಕೇಳಬೇಕಾ? ಹೋಗಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಬಳೆ ಹಾಕ್ಸ್ಕೊಂಡ್ಬಿಡ್ತಾರೆ, ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಬಳೆಗಾರನ್ನ ಹುಡ್ಕೊಂಬಂದ್ರಿ ಎಲ್ಲಿಂದ ಹುಡ್ಕೊಂಬರ್ಲಿ? ದಯವಿಟ್ಟು ರೌಡಿ ಮೇಡಮ್ಗೆ ನೀವೇ ಕನ್ವಿನ್ಸ್ ಮಾಡಿ ಹೇಳ್ಬೇಕು. ಶ್ರೀಕಾಂತ, ಈ ವಿಷಯದಲ್ಲಿ ನೀವು ನನ್ನನ್ನು ಇನ್ವಾಲ್ವ್ ಮಾಡಬೇಡಿ. ಮರ್ಯಾದೆ ಬಜಾರ್ ಏನು ಹೇಳ್ತಾಳೋ ಹಾಗೆ ಮಾಡಬೇಕು. ಬಟ್ ಎನಿ ಕಾಸ್ಟ್ ಬಳೆಗಾರನ ಕರ್ಕೊಂಡು ಬರಲೇಬೇಕು. ಇಲ್ಲ ಗೊತ್ತಲ್ಲ, ಬಜಾರ್ ಏನು ಹೇಳ್ತಾಳೋ ಅದು ಮಾಡೋದಕ್ಕೆ ರೆಡಿಯಾಗಿ. ಹಲೋ ಬಾಸ್, ಹಲೋ. ಇವರು ಕಟ್ ಮಾಡ್ಬಿಟ್ರ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ನೀರಲ್ಲಿ ಮುಳುಗ್ತಾನೇ ಇರ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಏನು ಅನ್ಯಾಯ ಮಾಡಿದ್ದೆ, ಏನು ದ್ರೋಹ ಮಾಡಿದ್ದೆ? ಇಲ್ಲಿ ಯಾರು ನನ್ನ ಕಾಪಾಡೋರಿಲ್ವಾ? ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ? ದೇವ್ರೇ ಅಯ್ಯೋ ಕಾಪಾಡಪ್ಪ. ಆಹಾ, ಇವತ್ತು ನನ್ನ ಲೈಫ್ ಹೊಗೆ ಹಾಕ್ಸ್ಕೋತು ಊರು ಬಿಟ್ಟು ದೇಶಾಂತರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ದೇವ್ರೇ ಏನಪ್ಪ ನಿನ್ನ ಲೀಲೆ, ನೀನು ಇಷ್ಟು ಬೇಗ ನನ್ನ ಕಷ್ಟನ ಅರ್ಥ ಮಾಡ್ಕೊತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇವತ್ತು ನಿನ್ನನ್ನು ಕಾಪಾಡ್ಬಿಟ್ಟೆ. ಇವತ್ತೇ ನಿನ್ನ ಸನ್ನಿಧಿಗೆ ಬಂದು ನನ್ನ ತಲೆ ಮೇಲೆ 101 ತೆಂಗಿನಕಾಯಿ ಒಡಿಸ್ಕೋತೀನಿ. ಬೇಡ, ಓವರ ಕಮಿಟ್ ಆಗ್ತಾ ಇದ್ದೀನಿ. ಉಳ್ಳು ಸೇವೆ ಮಾಡ್ತೀನಿ. ಬರ್ಲಿ ಬರ್ತಾ ಇದ್ದಂಗೆ ಹಂಗೆ ಕೌಂಚ್ ಹಾಕೊಂಡ್ಬಿಡ್ತೀನಿ. ರೀ ಏನು ಪರಿ? ಎಲ್ಲಿಗೆ ಹೊರಟ್ರಿ? ಆಫೀಸ್ಗೆ. ಇನ್ನೆಲ್ಲಿಗೆ ಹೋಗ್ಲಿ? ಇವತ್ತು ನೀವು ಆಫೀಸ್ಗೆಲ್ಲ ಹೋಗೋದು ಬೇಕಾಗಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಇದ್ದಕ್ಕಿದ್ದಾಗೆ ಆಫೀಸ್ಗೆ ಹೋಗ್ಬೇಡ ಅಂದರೆ ಹೇಗೆ? ರೀ, ಇವತ್ತು ನಾನು ನಿಮಗೆ ಬೇರೆ ಕೆಲಸ ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ಆಫೀಸ್ಗೆ ಹೋಗೋ ಹಾಗಿಲ್ಲ. ಅದನ್ನು ಮುಂಚೆನೇ ಹೇಳಿದ್ದಿದ್ರೆ ನಾನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜನಾರು ತಗೋತಾ ಇದ್ದೆ. ನಾನು ನಿಮ್ಮ ಆಫೀಸರ್ ಹತ್ರ ಮಾತಾಡಿದ್ದು ಆಗಿದೆ, ಅವ್ರು ಹೂ ಅಂತ ಹೇಳಿದ್ದು ಆಗಿದೆ. ಏನು ಹೇಳ್ತಾ ಇದೀಯ ಪರಿ? ನೀನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜಾನ ತಗೊಂಡ್ಬಿಟ್ಟಿದ್ಯಾ? ಹೌದು ರೀ, ನಾನು ಅವ್ರ ಹತ್ರ ಮಾತಾಡಿದೆ, ರಜಾ ಕೊಡಿ ಅಂತ ಹೇಳಿದೆ, ಅವ್ರು ಕೊಟ್ಟಿದ್ದು ಆಯಿತು. ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನೇನೋ ಹೇಳಬೇಕು. ಬನ್ನಿ, ನೀವು ಕೂತ್ಕೊಳ್ಳಿ ನಿಮಿಷ. ತಗೊಳ್ಳಿ. ಇದೇನು ಪರಿ, ಬುಕ್ಕು ಪೆನ್ನು ಕೊಡ್ತಾ ಇದೆಯಾ? ಇದಕ್ಕೆ ನಾನು ನಿಮ್ಮ ಆಫೀಸರ್ಗೆ ಹೇಳಿ ರಜಾ ತೊಗೊಂಡಿರೋದು. ಒಂದೊಂದಾಗಿ ಲಿಸ್ಟ್ ಮಾಡಿ ಏನೇನು ತರಬೇಕು ಅಂತ ಹೇಳ್ತೀನಿ. ಸಾಧ್ಯವಾದರೆ ಇವತ್ತೇ ಮಾರ್ಕೆಟ್ಗೆ ಹೋಗಿ ತರೋಣ. ಮಾರ್ಕೆಟ್ಗ? ಹೌದು ರೀ, ನಮ್ಮ ಆರ್ತಿ ಸೀಮಂತಕ್ಕೆ ಹಸಿರು ಬಣ್ಣದ ರೇಷ್ಮೆ ಸೀರೆ, ಹಸಿರು ಬಳೆ, ಹೂವು, ಒಂದು 5 ಥರದ ಹಣ್ಣು, ಹಾಗೆ ಡ್ರೈ ಫ್ರೂಟ್ಸು, ಮತ್ತು ಒಂದು 5 ಥರದ್ದು ಕರದ ತಿಂಡಿಗಳು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇವೆಲ್ಲ ತಟ್ಟೆಲಿ ಇಟ್ಕೊಡ್ಬೇಕು ರೀ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪರಿ, ಆರ್ತಿ ನೀನು ಹೊಟ್ಟೆಲಿ ಇರಬೇಕಾದ್ರೆ ನಿನಗೂ ಇದೇ ಥರ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನೆನಪಾಯ್ತು. ಅಯ್ಯೋ ರೀ, ಮತ್ತೆ ನಿಮ್ಮ ಹಳೆ ಕ್ಯಾಸೆಟ್ನೇ ಹಾಕ್ಬೇಡಿ, ಕೇಳಿ ಸಾಕಾಗ್ಬಿಟ್ಟಿದೆ. ಅಲ್ಲ ಪರಿ, ನಾವು ಈಗಲೇ ಯಾಕೆ ಹೋಗಿ ಇವನ್ನೆಲ್ಲ ತೊಗೊಂಬರ್ಬೇಕು? ಅವ್ರು ಕರೆದ ಮೇಲೆ ತಂದರೆ ಸಾಕಲ್ವಾ?
ಅದು ಅಲ್ಲದೆ ಸೀಮಂತ ಯಾವಾಗ ಅಂತ ಇನ್ನೂ ಡೇಟೇ ಫಿಕ್ಸ್ ಆಗಿಲ್ಲ. ಈ ಗ್ಯಾರಂಟಿ ಇವತ್ತು ಅವ್ರು ನಮ್ಮನ್ನ ಕರೆಯಕ್ಕೆ ಬರ್ತಾರೆ, ಅದಕ್ಕೆ ಇದನ್ನೆಲ್ಲ ತಂದು ಬಿಡೋಣ. ಹಾಂ ಸರಿ ಪೈ. ಡ್ರೈ ಫ್ರೂಟ್ಸ್ ಸೇರಿಸಿ ಅದರಲ್ಲಿ ಬರ್ದಿದ್ದೀನಿ. ಏನಯ್ಯ ಇಸಿಕ ಕೈ ಹೊಡಿಯೋದ? ನೋಡಯ್ಯ, ನಾನು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಕಣಯ್ಯ. ನೀ ಮುಂಚೆನೇ ಹೇಳಿದ್ರೆ ಬರ್ತಿದ್ದೆ. ನೋಡಿ ಬಾಳೆಹಣ್ಣಣ್ಣ, ಅಲ್ಲ ಬಳೆಗಾರವ್ರಣ್ಣ, ಅಲ್ಲ ಸರ್, ನಿಮಗೆ ಮುಂಚೆನೇ ಹೇಳಕ್ಕೆ ನನಗೆ ಮುಂಚೆ ಗೊತ್ತಿರ್ಬೇಕಿತ್ತಲ್ವಾ? ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ಈಗ ಬರ್ತೀರಾ ಇಲ್ವಾ ಅಂತ ಹೇಳಿ. ನೋಡಯ್ಯ, ನೀನು ಈ ರೀತಿ ದಾರಿಲಿ ಅಡ್ಡಗಟ್ಟು ಕರೆದ್ರೆ ಬರೋಕ್ಕಾಗಲ್ಲ ಕಣಯ್ಯ. ಒಂದು ವಾರ ಮುಂಚೆನೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಬೇಕು. ನೋಡು, ನನಗೊಂದು ಮದುವೆ ಈಗಾಗಲೇ ಬುಕ್ ಆಗೈತೆ. ಹೆಣ್ಣಿನ ತಂದೆನೇ ಇವ್ರ ಹತ್ರ ಅಡ್ವಾನ್ಸು ತೊಗೊಂಡಿದ್ದೀನಿ. ಹೋಗ್ಲಿಲ್ಲ ಅಂದರೆ ಅಡ್ವಾನ್ಸ್ ಕೊಟ್ಟವರು ಸುಮ್ಮನೆ ಇರ್ತಾರ? ನೀನೇ ಹೇಳಯ್ಯ. ಸರ್, ಬಳೆಗಾರರನ್ನ ಹುಡ್ಕಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ಅದೇಗೋ ನೀವು ದೇವ್ರು ಸಿಕ್ದಂಗೆ ಸಿಕ್ಕಿದ್ದೀರಾ. ಈಗೇನಾದರೂ ನೀವು ಬರಲ್ಲ ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನಂಗೆ ಆಗುತ್ತೆ. ನನ್ನ ಜೀವನಾನೇ ನಿಮ್ಮ ಕೈಯಲ್ಲಿದೆ. ಈಗ ನೀವು ನನ್ನ ಪಾಲ್ಗೆ ದೇವ್ರಿದ್ದಂಗೆ. ನೀವೇನಾದರೂ ಬರಲ್ಲ ಅಂದರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ 10 ವೀಲರ್ ಲಾರಿಗೆ ತಲೆ ಕೊಡಬೇಕಾಗುತ್ತೆ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಂದೊಳ್ಳೆ ಕಥೆ ಆಯ್ತಲ್ಲಯ್ಯ. ಏನಯ್ಯ ನೀನು ಹಿಂಗೆ ಮಾತಾಡ್ತಿದ್ಯಾ? ಸರ್, ನೀವೀಗೇನಾದರೂ ಬರಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತೆ. ನನ್ನ ಕೆಲಸ ಹೋಗೋಕ್ಕೆ ನೀವು ಕಾರಣರಾಗಬೇಡಿ. ಪ್ಲೀಸ್ ದಯವಿಟ್ಟು ಈ BPL ಕಾರ್ಡ್ ಇಟ್ಕೊಂಡಿರೋನು ಹೊಟ್ಟೆ ಮೇಲೆ ಹೊಡಿಬೇಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂದೆ. ಎದೆಳೆ ಮೇಲೆ ಅಪ್ಶಕನ. ನೋಡಯ್ಯ, ನೀನು ಕಾಲು ಇಟ್ಕೊಂಡ್ರು ಅಷ್ಟೇ, ಕೈ ಇಟ್ಕೊಂಡ್ರು ಅಷ್ಟೇ. ನಾನು ಮದುವೆ ಮನೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಣಯ್ಯ. ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಬರ್ತೀರಾ ಬರಲ್ವಾ? ಬಿಲ್ಕುಲ್ ಬರಲ್ಲ ಕಣಯ್ಯ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವೀಗ ನನ್ನ ಜೊತೆ ನಮ್ಮ ಬಾಸ್ ಮನೆಗೆ ಬಂದಿಲ್ಲ ಅಂದರೆ ನಿಮ್ಮ ಹೆಸರು ಬರೆದಿಟ್ಟು ನಾನು ಸೂಸೈಡ್ ಮಾಡ್ಕೋತೀನಿ. ಆಮೇಲೆ ಬಳೆ ಹಿಡಿತಿದ್ದು ನಿಮ್ಮ ಕೈ ಜೈಲಲ್ಲಿ ಮುದ್ದೆ ಹಿಡಿಬೇಕಾಗುತ್ತೆ. ಪರವಾಗಿಲ್ಲ ಕಣಯ್ಯ, ನೀನು ಬಲೆ ಇದೆಯಾ? ಅಷ್ಟಕ್ಕೂ ನನ್ನ ಹೆಸರೇ ಗೊತ್ತಿಲ್ವಲ್ಲಯ್ಯ ನಿಂಗೆ? ಜಸ್ಟ್ ಸೆಕೆಂಡ್. ಸ್ಮೈಲ್ ಪ್ಲೀಸ್. ಹೆಸರು ಗೊತ್ತಿಲ್ಲ ಅಂದ್ರೇನಂತೆ, ಸೆಲ್ಫಿ ತಗೊಂಡಿದ್ದೀನಿ. ಈ ಫೋಟೋನ ಕಟೌಟ್ ಹಾಕ್ಸಿ, ಅಲ್ಲ 6x8 ಪ್ರಿಂಟ್ ಹಾಕ್ಸಿ, ಅದ್ರ ಹಿಂದೆಗಡೆ ಈ ಫೋಟೋದಲ್ಲಿ ಇರೋರೇ ನನ್ನ ಸಾವಿಗೆ ಕಾರಣ ಅಂತ ಸೂಸೈಡ್ ನೋಟ್ ಬರಿತೀನಿ. ಆಮೇಲೆ ಬಳೆ ತೊಡ್ಸೋ ನಿಮ್ಮ ಕೈಗೆ ಪೊಲೀಸರು ಬೇಡಿ ತೊಡಿಸ್ತಾರೆ. ಅಷ್ಟೇ ಅಲ್ಲ, ಜೈಲಿಗೆ ಹೋದ್ಮೇಲೆ ದೆವ್ವಾಗಿ ಬಂದು ಕಾಡ್ತೀನಿ. ನೋಡಯ್ಯ, ಅಡ್ವಾನ್ಸ್ ಸೌಂಡ್ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಣಯ್ಯ. ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಯ್ಯ. ಅರ್ಥ ಮಾಡ್ಕೋತೀನಿ. ಈ ಜಗತ್ತನ್ನ ಡೈರೆಕ್ಟ್ ಮಾಡ್ತಾ ಇರೋ ಡೈರೆಕ್ಟರ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಇನ್ನು ಇಲ್ಲಿ ಉಳ್ಕೊಂಡಿರೋದು. ಈಗ ನೀವು ನನ್ನ ಜೊತೆ ಬಂದರೆ ಅವ್ರಿಗಿಂತ ದುಪ್ಪಟ್ಟ ಅಡ್ವಾನ್ಸ್ ಎಕ್ಸ್ಟ್ರಾ ಕೊಡ್ತೀನಿ. ವೈದೇಹಿ ರೀ, ಸೀರೆ ಚೆನ್ನಾಗಿದೆ ಕಣೆ. ಸುಮ್ಮನೆ ಇರೋ. ಚೆನ್ನಾಗಿದೆಯಲ್ವಾ ವಿಕ್ಕೆ? ಆದ್ಯ ನೋಡು, ಸೀರೆಲಿ ತೇಟ್ ಪಂಡ್ರಬಾಯಿ ಥರ ಕಾಣ್ತೀಯ. ಮೇಡಮ್, ನಮ್ಮ ಹತ್ರ ಎಲ್ಲ ಥರದ ಕಲೆಕ್ಷನ್ ಇದೆ. ಕಾಂಜೀವರಮ್ಮು, ಮೈಸೂರು ಸಿಲ್ಕು, ಬನಾರಸ್ಸು ಎಲ್ಲ ಥರ ಇದೆ. ನೋಡಿ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಿ.
ವೇದ ಹ್ಞೂ ನೋಡ್ಕೊ. ಚೆನ್ನಾಗಿ ಗುಡ್. ಹೌದು ಅದಕ್ಕೆ ಇವ್ರು ಹೇಳ್ದಾಗೆ ಈ ಸೀರೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಬ್ರೈಟ್ ಆಗಿದೆ. ಹಾಗೆ ಈ ಸೀರೆನ ಉಟ್ಕೊಂಡ್ರೆ ಭಾರ ಅಂತಾನೆ ಅನ್ಸಲ್ಲ, ತುಂಬಾ ಲೈಟ್ ವೇಟ್ ಇರುತ್ತೆ. ಆಮೇಲೆ ಈ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ, ಪಲ್ಲು ಕೂಡ ಸೂಪರ್ ಆಗಿದೆ. ಗೋಲ್ಡ್ ಆ್ಯಂಡ್ ಪಿಂಕ್ ನಿಮಗೆ ತುಂಬ ಒಪ್ಕುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಈ ಥರ ಸೀರೆ ಉಟ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಮದುವೆ ಸಂದರ್ಭದಲ್ಲಿ, ಗೃಹ ಪ್ರವೇಶದಲ್ಲಿ ಈ ಥರ ಸೀರೆಗಳು ಜಾಸ್ತಿ ಸೇಲ್ ಆಗುತ್ತೆ. ಏನಂತೀರ ಅಣ್ಣ? ಈಗೊಂದು ಕೆಲಸ ಮಾಡೋಣ ಅಣ್ಣ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಅತ್ತಿಗೆಗೆ ಒಂದು ಸೂಪರ್ ಆಗಿರೋ ಸೀರೆನ ಸೆಲೆಕ್ಟ್ ಮಾಡಿಕೊಡಿ. ಹೌದು ತೋರಿಸಿ ಒಂದಲ್ಲ ಎರಡು ತೋರಿಸಿ. ನೋಡಿ ಮೇಡಮ್, ಇದು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸೀರೆ. ನೋ ಸರ್, ಈ ಸೀರೆ ಅದ್ಯಾಕೆ ಸೂಟ್ ಆಗೋದಿಲ್ಲ. ಹೆಣ್ಮಕ್ಳು ಸೀರೆ ಉಟ್ಕೊಳ್ಳೋದು ಬರೀ ಚೆನ್ನಾಗಿ ಕಾಣಲಿ ಅಂತಲ್ಲ, ಅದ್ರ ಜೊತೆ ಒಂದು ಎಮೋಷನ್ಸ್ ಇರುತ್ತೆ, ಸೆಂಟಿಮೆಂಟ್ ಬಿಲ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳು ಅವ್ರ ಮುಹೂರ್ತದಲ್ಲಿ ಉಟ್ಕೊಳ್ಳೋ ಸೀರೆನ ಕೊನೆವರೆಗೂ ಇಟ್ಕೊಂಡಿರ್ತಾರೆ. ಅವ್ರ ಜೊತೆಲಿ ಇಟ್ಕೊಳ್ತಾರೆ ಅಂದರೆ ಅದು ತುಂಬ ಚೆನ್ನಾಗಿದೆ ಅಂತ ಅಷ್ಟೇ ಅಲ್ಲ, ಅದ್ರ ಮೇಲೆ ಅವ್ರಿಗೆ ವಿಶೇಷವಾದ ಭಾವನೆಗಳಿರುತ್ತೆ, ಮರೆಯೋಕ್ಕಾಗದಿರೋ ನೆನಪುಗಳಿರುತ್ತೆ. ಹೆಣ್ಣುಮಕ್ಳು ಒಂದು ಸಲ ಇಷ್ಟಪಟ್ಟು ಸೀರೆ ತಗೊಂಡ್ರೆ ಆ ಸೀರೆ ಅವ್ರ ಜೊತೆ ಕೊನೆವರೆಗೂ ಇರಬೇಕು ಅಂತ ಬಯಸ್ತಾರೆ. ಆದ್ಯಾ, ನೀನು ಈ ಸೀರೆ ಸೆಲೆಕ್ಟ್ ಮಾಡ್ಕೊ. ನಿನ್ನ ಬಣ್ಣಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ. ವಾವ್ ಅಣ್ಣ, ತುಂಬ ಚೆನ್ನಾಗಿದೆ. ಚಾಮುಂಡಿ, ಇದೇ ಸೂಟ್ ಆಗುತ್ತೆ ನಿನಗೆ. ಬಾವಾ ನೋಡಿ ಕಲ್ತ್ಕೊಳ್ಳಿ. ಆರ್ತಿ, ನೀವು ಈ ಸೀರೆ ತಗೊಂಡು ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ಸ್ ಬಾವಾ, ತುಂಬ ಚೆನ್ನಾಗಿದೆ ಇದು. ಅಮ್ಮ, ನೀವು ಈ ಸೀರೆ ತಗೊಳ್ಳಿ, ನಿಮ್ಮ ಕಾಂಪ್ಲೆಕ್ಷನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ವೈಜಯಂತಿ ಅಮ್ಮ, ಅಜ್ಜಿ, ನೀವಿಬ್ಬರು ಈ ಸೀರೆ ತಗೊಳ್ಳಿ. ಸೀರೆ ತುಂಬಾ ಚೆನ್ನಾಗಿದೆ, ಹಂಗೆ ಕಾಣಲ್ಲ. ನೀವು ಎಲ್ಲರಿಗೂ ಸೆಲೆಕ್ಟ್ ಮಾಡಿದೆ, ನನಗೂ ಒಂದು ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ತೀನಿ, ಸುಮ್ಮನೆ ಮಜಾರಿ. ನೀನು ಈ ಸೀರೆ ತಗೋ ನೋಡು, ಎಷ್ಟು ಕಲರ್ಫುಲ್ ಆಗಿ ಬ್ರೈಟ್ ಆಗಿದೆ. ಇದು ನಿನ್ನ ಕ್ಯಾರೆಕ್ಟರ್ ಜೊತೆ ಮ್ಯಾಚ್ ಆಗುತ್ತೆ. ಮೈಸೂರು ಸಿಲ್ಕು, ಇದನ್ನು ಫಂಕ್ಷನಲ್ಲಿ ನೀನು ಹಾಕ್ಕೊಂಡ್ರೆ ಎಲ್ಲರಿಗಿಂತ ಎದ್ದು ಕಾಣ್ತಿರ್ತೀಯ. ತಗೋ. ಅದ್ಯಾ ಅಲ್ಲಿ ನೋಡು. ಹಲೋ ಅಗ್ರಜ ಅವರೇ. ಅಣ್ಣ, ನನಗೆ ಸೀರೆ ಇಷ್ಟ ಆಯಿತು, ಇದನ್ನ ತಗೊಳ್ತಾ ಇದ್ದೀನಿ ಅಷ್ಟೇ. ಹೌದು, ನೀನು ಈ ಸೀರೆಗಳ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಲ್ಲ, ನಿನಗೆ ಗೊತ್ತಾಯ್ತು?
ಹೌದು ಅಗ್ರಜ, ನನಗೂ ಅದೇ ಡೌಟು. ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತು? ಅದಕ್ಕೆ ನಿಮ್ಮ ಅಣ್ಣ ಸೀರೆ ಅಂದರೆ ಸಾಕು ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೋತಾ ಇದ್ದ. ಇವತ್ತು ಮನೇಲಿರೋ ಹೆಂಗಸ್ರಿಗೆಲ್ಲರಿಗೂ ಅವನೇ ಸ್ವತಃ ಸೀರೆ ಸೆಲೆಕ್ಟ್ ಮಾಡಿದ್ದಾನೆ ಅಂತಂದರೆ ಎಲ್ಲ ಕ್ರೆಡಿಟ್ಸು ನನಗೆ ಸೇರಬೇಕು. ಓಹೋ, ಹಾಗಾದ್ರೆ ಅಗ್ರಜ ಬದಲಾಗಿದ್ದಾನೆ ಅಂತನಾ? ವಿಕ್ರಾಂತ್, ಮದುವೆ ಆದಮೇಲೆ ಕೆಲವು ವಿಚಾರಗಳಲ್ಲಿ ಬದಲಾಗಿಲ್ಲ ಅಂದರೆ ಹೆಂಡತಿ ಬಿಡೋದಿಲ್ಲ. ಆದರೆ ನಮ್ಮ ಅಮೂಲ್ಯ ಮಾತ್ರ ಯಾವ ವಿಚಾರದಲ್ಲೂ ಬದಲಾಗಿಲ್ಲ, ಹಾಗಿದೆ. ನಮ್ಮದು ಬದಲಾಗೋ ಕ್ಯಾಟಗರಿ ಅಲ್ಲ, ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದೋ ನಾವು. ಏನೇ ಬಂದರು ಏನೇ ಹೋದ್ರು ನಾವು ಮಾತ್ರ ಹಾಗೇ ಇರ್ತೀವಿ. ಅಬ್ಬ, ಈ ಹೆಣ್ಮಕ್ಳು ಸೀರೆ ಸಂಭ್ರಮ ಬೇಗ ಮುಗಿದೋಯ್ತು. ಥ್ಯಾಂಕ್ ಯು ವೇದಾಂತ್, ನೀವು ಈ ಹೆಣ್ಮಕ್ಳು ಸೀರೆಗಳ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಾ. ಅದನ್ನ ಕೇಳಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಂ ಸರ್, ನಮ್ಮ ವೇದಾಂತ್ ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆಗಳು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಓಡಿ. ಆಯ್ತು ಸರ್.